ओम सदाय नमः ओम विष्णुदेव्य नमः ओम गणपते नमः ओम अभ्यो नमः ओम वरुभ्यो नमः ओम भूमे नमः ओम सर्वदेभ्यो नमः ओम सप्तसागरेभ्यो नमः ओम मेरुवे नमः। देवो देवभ्यो स्वाहा हरि पवित्रे कार्ये स्वाहा एड विस्तमोर रतोजि त्यानो जनेनिशा धारयामो देव स्वाहा ओम सदाशिव भजेच सोमानो वैष्णवा अता लवसस्पति स्वाहा सदाजो दिसनास्वा हरिष्वा अवसभग अता लवसस्पति स्वाहा सदारंग भदन मोहव भवमोहि अता लवसस्पति स्वाहा पवित्रा देवेभ्यः स्वाहा विश्वे देव्यां सत्राभागभेदेन मम भविष्येषु द्वास्य ओम शंच मे मयच्च मे प्रियच्च मे नो कामच्च मे सो मनसच्च मे भक्तच्च मे श्रेयच्च मे वत्सच्च मे यदच्च मे यन्ताच्च मे दत्ताच्च मे धीरच्च मे नच्च मे नरेण पूर्णमति पूर्णमे भूयाः सुपूर्णमति पूर्णमे भूयाः सत्सम्मे भूयाः सत्सम्मे व्याप्ति समावेक्यताः प्राच्यादि देवाः ऋतुजोमार्जयन्ताम् चतुर्समादमत्रमर्जयन्ताम् अपौपस्पृश्य प्रतीच्यार्चिते ग्राहब्जोमार्जयन्ताम् उदिच्यादिशे आपुरुषमार्जयन्ताम् कुब्धंदिशे यज्ञ ಸಮರ್ಪಣೆ ಅವನ ಜೊತೆಗೆ ಸದಾ ಕಾಲ ಇದ್ದಾಳೆ ಲಕ್ಷ್ಮೀ ದೇವಿ ಅವಳು ಪ್ರಳಯ ಕಾಲದಲ್ಲಿಯೂ ಕೂಡ ದೇವರು ಲಕ್ಷ್ಮೀ ದೇವಿ ಕೈ ಬಿಟ್ಟಿಲ್ಲ ನೀನು ಜೊತೆಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ಲಕ್ಷ್ಮೀ ದೇವಿ ಮೇಲೆ ಪರಮಾನುಗ್ರಹ ಮಾಡುವ ದೃಷ್ಟಿಯಿಂದ ಪರಮಾತ್ಮ ಆ ಲಕ್ಷ್ಮೀ ದೇವಿಯನ್ನ ಎಲೆಯನ್ನಾಗಿ ಮಾಡಿ ಆ ಎಲೆಯ ಮೇಲೆ ಪರಮಾತ್ಮ ಬಾಲ ರೂಪದಿಂದ ಮಲಗುತ್ತಾನೆ ಇದು ಆ ಲಕ್ಷ್ಮೀ ದೇವಿಯ ಮೇಲೆ ಮಾಡುವ ಭಗವಂತನ ಅನುಗ್ರಹ ಈ ಒಂದು ದೇವಸ್ಥಾನ ಪವಾಡ ಪೂರಿತವಾದ ದೇವಸ್ಥಾನ ಇಲ್ಲಿ ದೇವರು ಹಾಗೂ ಲಕ್ಷ್ಮೀ ದೇವಿ ಇಬ್ಬರೂ ಇದ್ದಾರೆ ತಿರುಪತಿಯಲ್ಲಿ ಮೇಲೆ ದೇವರು ಮಾತ್ರ ಕೆಳಗಡೆ ಪದ್ಮಾವತಿ ಹಾಗಾದ್ರೆ ಮೇಲೆ ಲಕ್ಷ್ಮಿ ಇಲ್ಲ ಅಂತ ತಿಳಿಯಬೇಡಿ ಪರಮಾತ್ಮ ತನ್ನ ವಕ್ಷಸ್ಥಳವಾಗಿ ಇಟ್ಕೊಂಡು ಬಿಟ್ಟಿದ್ದಾನೆ ಅಲ್ಲಿ ಪ್ರತ್ಯೇಕವಾಗಿ ಮೂರ್ತಿ ಇಲ್ಲದೆ ಇದ್ರು ದೇವರಲ್ಲೇ ಲಕ್ಷ್ಮಿ ಇದ್ದಾಳೆ ಇಲ್ಲಿ ಬಿಡಿ ಬಿಡಿಯಾಗಿ ದೇವರು ಇದ್ದಾನೆ ದೇವರ ವಕ್ಷಸ್ಥಳದಲ್ಲೂ ಲಕ್ಷ್ಮಿ ಇದ್ದಾಳೆ ಪ್ರತ್ಯೇಕವಾಗಿ ಲಕ್ಷ್ಮಿಯ ದಿವ್ಯ ಸನ್ನಿಧಾನ ಇಲ್ಲಿದೆ ಆ ಲಕ್ಷ್ಮೀ ದೇವಿ ಅವಳು ಸದಾಕಾಲ ಭಗವಂತನ ಸೇವೆಯನ್ನು ಮಾಡ್ತಾಳೆ ದೇವರ ಗುಣಗಾನ ಮಾಡ್ತಾಳೆ ಒಂದು ಕ್ಷಣವು ನೋಟದಿಂದ ಸುಖಿಸುತ್ತಿಹಳು ಏನು ಧನ್ಯಳು ಲಕುಮಿಯಂಥ ಮಾನ್ಯಳು ದೇವರ ತರುವಾಯ ಇದು ನಾನು ಹೇಳಿದೆ ದೇವರು ದೇವರ ತರುವಾಯ ಲಕ್ಷ್ಮೀ ದೇವಿ ಆದ ಮೇಲೆ ಅನಂತ ಜೀವರಾಶಿಗಳೆಲ್ಲರೂ ಕೂಡ ಲಕ್ಷ್ಮೀ ದೇವಿಯ ಸೇವಕರೇ ದೇವರ ಸೇವಾ ಮಾಡೋದಕ್ಕಾಗಿ ಲಕ್ಷ್ಮೀ ದೇವಿ ಬೇರೆಯವರಿಗೆ ಹಚ್ಚಿಲ್ಲ ಅವಳೇ ಸ್ವತಃ ಅವಳು ಆ ಭಕ್ತರು ಮಾಡುವ ಸೇವೆಯನ್ನ ಕೆಲವನ್ನು ತೆಗೆದುಕೊಂಡು ಅವಳೇ ದೇವರ ಸೇವೆಯನ್ನು ನೇರವಾಗಿ ಮಾಡ್ತಾಳೆ ಶ್ರೀನಿವಾಸ ಕಲ್ಯಾಣದಲ್ಲಿ ತಾವು ಕೇಳ್ತೀರಾ ಅರುಂಧತಿ ಮೊದಲಾಗಿರುವ ಅನೇಕ ಸ್ತ್ರೀಯರು ದೇವರ ಮದುವೆಗಾಗಿ
ಅವರು ವಿಶೇಷವಾಗಿ ಎಲ್ಲ ಸೂರ್ಯ ಸ್ಥಾನಕ್ಕೆ, ದೇವರ ಅಭ್ಯಂಗ ಸ್ಥಾನಕ್ಕೆ, ಇನ್ನು ಬೇರೆ ಬೇರೆ ರೀತಿಯಾಗಿರುವ ದೇವರ ಕೆಲಸಕ್ಕೆ ಅವರೆಲ್ಲರೂ ಮುಂದೆ ಮುಂದೆ ಹೋಗ್ತಾ ಇದ್ರು, ಅವರೆಲ್ಲ ಸಿದ್ಧ ಮಾಡ್ತಾ ಇದ್ರು. ಆದರೆ ಅದೆಲ್ಲವನ್ನೂ ಕೂಡ ಲಕ್ಷ್ಮೀ ಮುಖಾಂತರನೇ ಆಗ್ಬೇಕು. ದೇವರಿಗೆ ಶ್ರೀರಮಣಿ ಕರಕಮಲ ಪೂಜಿತ ಅಂತ ಹೇಳ್ತಾರೆ. ಪರಮಾತ್ಮ ಲಕ್ಷ್ಮೀ ದೇವಿಯಿಂದಲೇ ಪೂಜೆ ಮಾಡಿಸ್ಕೊಳ್ತಾನೆ.